ನಮಸ್ಕಾರ ವೀಕ್ಷಕರೇ, ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಲೋ ಸರ್, ಹೇಳಿ ಸರ್. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಸರ್ ನಮಗೊಂದು ಕಾರ್ ಗಾಡಿ ಕಳ್ಸಿಕೊಡ್ತಿದ್ರಿ, ಚವರ್ಲೇಟ್ ಟವೆರೋ. ಹ್ಞೂ ಸರ್, ಕಳಿಸ್ಕೊಟ್ಟಿದ್ದೆ ಸರ್. ಓಕೆ, ಏನೈತೆ ರೀ ಮಾಡಲು? ಸರ್ ಅದು ಮಾಡಲ್ಲು 2007 ಮಾಡಲ್ಲು. 2007 ಮಾಡಲು. ತಾವು ಓನರ್ ಎಷ್ಟಿಗಿದ್ರೆ ಗಾಡಿಗೆ? ಸರ್ 3 ಓನರ್ ಆಗಿದೆ. ಗಾಡಿ ತೊಗೊಳೋರು 4 ಓನರ್ ಆಗ್ತಾರೆ. ಹ್ಞೂ ಸರ್. ರನ್ನಿಂಗ್ ಎಷ್ಟು ಆಗೈತೆ ರೀ ಸರ್ ಕಿಲೋಮೀಟ್ರು? ಕಿಲೋಮೀಟ್ರ್ ಸರ್ ಅದು ಮೀಟ್ರು ಸ್ಟಾಪ್ ಆಗಿದೆ ಸರ್. ಬಂದಾಗೈತೆ ರೀ? ಹಾಂ ಸರ್. ಓಕೆ, ಟೈರ್ ಕಂಡೀಷನ್ ಯಾವ ಥರ ಐತೆ ರೀ? ಫ್ರಂಟು ಬ್ಯಾಕ್ ಸೈಡದು ಸ್ಟೆಪ್ನಿ ಇದೆ ಟೈರು? ಟೈರ್ ಎಲ್ಲ 90% ಟೈರ್ ಐತೆ ಸರ್. 90% ತನಕ ಟೈರ್ ಐತೆ ರೀ, ಅಂದರೆ ಸ್ಟೆಪ್ ಹಿಡ್ಕೊಂಡು ಐದು ಟೈರು? ಹ್ಞೂ ಸರ್, ಹ್ಞೂ ಸರ್. ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು, ಗಾಡಿ ಬಾಡಿ ಲೈನಪ್ ಎಲ್ಲ ಯಾವ ಥರ ಇಟ್ಟಿದ್ದೀರಾ? ಎಲ್ಲ ಚೆನ್ನಾಗೈತೆ ಸರ್. ಏನು ಕೆಲಸ ಏನು ಮಾಡೋಂಥ ಅವಶ್ಯಕತೆ ಇಲ್ಲ ತೊಗೊಂಡವರು? ಏನೂ ಇಲ್ಲ ಸರ್, ಅವ್ರು ತಗೊಂಡರು ಅವ್ರಿಗೆ ಏನು ಬೇಕು ಅನುಕೂಲ ಅದು ಮಾಡ್ಕೊಬೋದು ಸರ್. ಓಕೆ, ಅಂದರೆ ಇಂಜನಲ್ಲಿ ಏನು ಪ್ರಾಬ್ಲಮ್ ಇಲ್ಲ? ಇಲ್ಲ ಸರ್, ಇಂಜಿನ್ ಏನು ತೊಂದರೆ ಇಲ್ಲ. ಓಕೆ, ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಟಿಂಕರಿಂಗ್ ಕೆಲಸ, ಸಣ್ಣ ಪ್ರಮಾಣದ ಕೆಲಸ, ಗಾಡಿ ಮೇಲೆ ಕೇಸಸ್ಸು, ಓವರ್ಸಿಂಗಲ್ ಜಂಪು ಈ ಥರ ಏನಾದರೂ ಪ್ರಾಬ್ಲಮ್ ಇದೆಯಾ? ಇಲ್ಲ ಸರ್, ಇಲ್ಲ ಸರ್, ಯಾವುದೂ ಇಲ್ಲ ಸರ್. ಪೂರ್ತಿ ಕ್ಲಿಯರ್ ಐತೆ ರೀ? ಇಲ್ಲ ಸರ್, ಸರಿ ಐತೆ ಸರ್ ಗಾಡಿ. ತಮ್ಮ ಕೈಯಾಗ ಮೈಲೇಜ್ ಏನು ಬರ್ತದೆ ಸರ್? ಸರ್ ಮೈಲೇಜು ಅದು ಡೀಸೆಲ್ ಗಾಡಿ ಅದು. ಹ್ಞೂ. ಡೀಸೆಲ್ ಇಂಜಿನಿಂದ ನಾವು ಯಾವ ಥರ ಅಂದರೆ ನಾವು ಸ್ಕೂಲ್ ಟ್ರಿಪ್ ಹೊಡಿಯೋದು ಅದರಲ್ಲಿ. ಓಕೆ. ಈ ಅಂದರೆ ನಾವು ಅಂದರೆ ಎಲ್ಲ ಫಸ್ಟ್ ಗೇರ್ ಸೆಕೆಂಡ್ ಗೇರ್ ಎಲ್ಲ ಮೂವ್ ಮಾಡಬೇಕಲ್ವಾ, ಎಲ್ಲ ಮನೆ ಹತ್ರ. ಹಂಗಾಗಿ ಲಾಂಗ್ ಹೋದರೆ ಜಾಸ್ತಿ ಬರುತ್ತೆ. ಓಕೆ, ಅಂದರೆ ಎಷ್ಟು ಬರುತ್ತೆ ಅಂತ ಎವರೇಜು? ಲಾಂಗಲ್ಲೆಲ್ಲ 15 ಬರ್ತದೆ. ಹ್ಞೂ. ಓಕೆ, ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ FC ಇನ್ಸೂರೆನ್ಸು ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ? ಸರ್ FC 28 ಗಂಟೆ ಐತೆ. ಹ್ಞೂ. ಇನ್ಸೂರೆನ್ಸು? ಇನ್ಸೂರೆನ್ಸ್ ಇನ್ನೂ 1 ಇಯರ್ ಐತೆ ಸರ್. 1 ವರ್ಷದ ತನಕ ಇನ್ಸೂರೆನ್ಸ್ ಬರ್ತೈತೆ ರೀ? ಹಾಂ ಸರ್. ಓಕೆ, ತಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿದ್ದಾರೆ? ಸರ್ ಇದೈತೆ, ಮ್ಯೂಸಿಕ್ ಸಿಸ್ಟಮ್ ಐತೆ, ಇದು ಫ್ಯಾನ್ ಐತೆ ಒಳಗಡೆ. ಹ್ಞೂ. ಆಲ್ಟರ್ನೇಷನ್ ಮಾಡಿಸಿದ್ವಿ ಸರ್ ಗಾಡಿ. ಓಕೆ, ಶೀಟ್ ಕುಷನ್ ಎಲ್ಲ ಕರೆಕ್ಟ್ ಆಗೈತೆ ರೀ? ಸೀಟ್ ಎಲ್ಲ ಹೊಸ ಸೀಟ್ ಕವರು ಸರ್. ಓಕೆ, ಇನ್ನು ಡೈರೆಕ್ಟ್ ರೇಟ್ ಅಂತ ವಿಷಯ ಬಂದಾಗ ಸರ್ ಏನು ಕೋಟ್ ಮಾಡ್ತೀರಾ ಪ್ರೈಸ್ ವೆಹಿಕಲ್ಗೆ? ಸರ್ ಪ್ರೈಸು 2.75 ಹೇಳ್ತಿದ್ದೀನಿ ಸರ್. 2,75,000? ಹಾಂ ಸರ್. ಮಾಡಲ್ ಬಂದುಬಿಟ್ಟು 2007 ಅಲ್ಲ? ಹ್ಞೂ ಸರ್. 7 6? 7 ಸರ್. ಓಕೆ, ಓನರ್ ನೀವು ತರ್ಡು? ಹ್ಞೂ ಸರ್. ತೊಗೊಳೋರು 4 ಜನ ಆಗ್ತಾರೆ. ನೀವು ಹೇಳಿದ ರೇಟು 2,70,000? ಹಾಂ ಸರ್. ಓಕೆ, ನೆಗೆಶ್ವಲ್ ಏನು ಮಾಡ್ತೀರಿ ಅದರಲ್ಲಿ? ನಿಮ್ಮ ಚಾನಲಿಂದ ಬಂದರೆ 5,000 ಸರ್ ಕಮ್ಮಿ ಮಾಡಿಕೊಡ್ತೀನಿ. 5ರಿಂದ 10,000 ರೂಪಾಯಿ ಕಡಿಮೆ ಮಾಡ್ತೀರಾ? ಹಾಂ ಸರ್. 2,60,000 ಕೊಡ್ತೀರಾ? ಹೌದು ಸರ್. ಓಕೆ ಸರ್, ನೋಡಿ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ, ಯಾಕಂದರೆ ನೀವು ಹೇಳಿದ ರೇಟು ತುಂಬ ಜಾಸ್ತಿ ಆಗುತ್ತೆ ಹೌದು ಸರ್ ಗಾಡಿಗೆ. ಹೌದು ಸರ್, ಹೌದು ಸರ್, ಹೌದು ಸರ್. ಹೆಚ್ಚು ಒಂದು ಕಮ್ಮಿ ನಿಮ್ಮ ಚಾನಲಿಂದ ಬಂದರೆ ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ. ಯಾಕಂದರೆ ನಿಮ್ಮದು ರೀಸನೇಬಲ್ ರೇಟ್ ಆಗಿ ಕೊಟ್ಟರೆ ನೀವು ಗಾಡಿ ಸೇಲ್ ಆಗೋದುಂಟು ಸರ್. ಹೌದು ಸರ್, ಹೌದು ಸರ್, ಹೌದು ಸರ್. ಯಾಕಂದರೆ ಓಲ್ಡ್ ಮಾಡಲ್ ಇದು, ತುಂಬ ಅಂದರೆ ತುಂಬ ಓಲ್ಡ್ ಮಾಡಲ್ ಗಾಡಿ. ಹೌದು ಸರ್. ಆದ ಕಾರಣದಿಂದ ಆದಷ್ಟು ನೋಡ್ಕೊಡಿ. ಆಯ್ತು ಸರ್, ಆಯ್ತು ಸರ್. ಓಕೆ, ನೀವು ಹೇಳಿದ ರೇಟಿಗೆ ಇವಾಗ ಮಾಡಲು 12, 13, 14 ಮಾಡಲೆಲ್ಲ ಬಂದುಬಿಡುತ್ತೆ. ಹೌದು ಸರ್, ಕರೆಕ್ಟ್ ಸರ್. ಗಾಡಿ ಇದು ಚೆನ್ನಾಗಿದೆ, ಇಂಜಿನ್ ಎಲ್ಲವ. ಹ್ಞೂ. ಆಲ್ಟರ್ನೇಷನ್ ಸಿಸ್ಟಮ್ ಎಲ್ಲ ಕೂರಿಸಿದ್ದೀನಿ. ಓಕೆ ಸರ್, ಅಲ್ಲ ನೀವು ಇಂಜನ್ ಒಂದು ಕಂಡೀಷನ್ ಇದೆ ಅಂತ ಅಂದ್ಕೊಳ್ಳಿ, ಯಾವ ಥರ ಬೇಕಾದಂಗೆ ರೇಟ್ ಹೇಳಿದ್ರೆ ಅದು ಆ ಥರ ಸೇಲ್ ಆಗೋದು ಕಷ್ಟ ಆಗುತ್ತೆ ಸರ್, ಹೌದಲ್ಲ? ಇದೆ ಸರ್, ನಿಮ್ಮ ಕಡೆಯಿಂದ ಬಂದರೆ ಕಮ್ಮಿ ಮಾಡಿಕೊಡ್ತೀನಿ. ಓಕೆ, ನಾನು ಹೇಳೋಕ್ಕೆ ಇಷ್ಟೇ ಬಯಸ್ತೀನಿ ಸರ್ ನಿಮಗೆ. ನೋಡಿ ನಮ್ಮ ಕಡೆಯಿಂದ ಬಂದವರಿಗೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಅಂತ. ಆಯ್ತು 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 ಸರ್. ಓಕೆ, ಗಾಡಿ ಇರುವಂಥ ಲೊಕೇಶನ್ನು? ಸರ್ ಮೈಸೂರು. ಮೈಸೂರು ಟೌನ್ ಅಕ್ಕಪಕ್ಕ ಎಲ್ಲಿ ಐತ್ರಿ? ಹಾಂ ಇಲ್ಲ ಸರ್, ಮೈಸೂರು ಸಿಟಿ ಹೆಬ್ಬಾಳು. ಓಕೆ, ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ ರೀ? ಹಾಂ ಸರ್. ಓಕೆ, ಅಪ್ಡೇಟ್ ಮಾಡಿರ್ತೀನಿ, ನೋಡಿ ಬಂದರೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಸರ್. ಥ್ಯಾಂಕ್ ಯು. ಹಾಂ, ಥ್ಯಾಂಕ್ ಯು ಸರ್.